ಕಲ್ ನಾಷ್ಟ ಮಾಡಿದ್ರ ಹಾಂ ಚಡ್ಡಿ ಸಮೇತ ಕಿತ್ಕೊ ಕಳಿಸ್ಬಿಟ್ರೆ ಆಮೇಲೆ ಎಲ್ಲೋಗನಪ್ಪ ರಾಶನ್ ಜೊತೆ ನಿಂಬೆಹಣ್ಣು ರಸ ಹಿಂಡಿ ಐದು ಸಾಕೋತಾವೆ ಯಾವುದೇ ಕಾರಣಕ್ಕೂ ಬಿಡ ಇವೆಲ್ಲ ಹಾಕ್ತೀನಿ ಎಸ್ ಇಲ್ಲ ಇಲ್ಲ ಅಪ್ಪ 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 ಗಿರೀಶಪ್ಪ ಸುಜಿತ್ ಮಾಮ ಈ ಸಾರಿ ವಿ ಆರ್ ಇಂಡಿಯನ್ಸ್ ಬಾರೋ ನಾನು ಹೇಳದ್ನ ಹೇಳಿಲ್ಬೇಡ ನಿನ್ಗೆ ಎಷ್ಟು ಸರಿ ಹೇಳ್ದೆ ನನಗೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ನೀವೆಲ್ಲ ಶಾಕ್ ಆಗಿರ್ಬೋದು. ಇನ್ನೇನು ನನ್ನ ಮಗ ಸೈಕಲ್ ಹೊಡಿತಾವನೆ ಬೆಳಗ್ಗೆ ಅಂತ ಅನ್ಕೋಬೋದು. ನಿದ್ದೆ ಬರಲಿಲ್ಲ ನನಗೆ ರಾತ್ರಿ ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಹಾಗೆ ಕೆಳಗಡೆ ಬಂದೆ ನೀರು ಕುಡಿಯೋಣ ಅಂತ ಹಾಸ್ಟೆಲಲ್ಲಿ. ಸೊ ಅಲ್ಲಿ ಸರ್ಫಿಂಗ್ ಇದೆ ಅಂತ ಹೇಳಿದ್ರು. ಸೊ ನನಗೆ ಸರ್ಫಿಂಗ್ ಮಾಡಬೇಕು ಅಂತ ತುಂಬ ಆಸೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಸೈಕಲ್ನ ಬಾಡಿಗೆಗೆ ತೊಗೊಂಡು ಸೈಕಲ್ ಹೊಡ್ಕೊಂಡು ಹೋಯ್ತಾ ಇದ್ದೀನಿ. ಎಲ್ಲರೂ ಹೋಯ್ತಾ ಇದ್ದೀನಿ, ಏನು ಎತ್ತ ಗೊತ್ತಿಲ್ಲ. ಇಲ್ಲೆಲ್ಲೋ ಬೀಚ್ ಐತಂತೆ, ಹಂಗೆ ಕೇಳ್ಕೊಂಡು ಹೋಗೋದು ಏನೋ ಒಂದು ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಒಬ್ಬನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ. ವಿಯೆಟ್ನಾಮ್ನ ಬನ್ನಿ. ಇವತ್ತು ನನ್ನ ಜೊತೆ ನಮ್ಮ ಹುಡುಗರೆಲ್ಲ ಈ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಬ್ಬನೇ ಇರ್ತೀನಿ. ಆ್ಯಕ್ಚುಲಿ ನಮ್ಮ 7:30 ಪ್ಲ್ಯಾನ್ ಇದೆ. ನಾನು ಆಲ್ರೆಡಿ 4:15 ಹೊಟ್ಟಿದ್ದೀನಿ. ಇನ್ನೊಂದು 2-3 ಅವರ್ ಅಷ್ಟೇ. ಏನಾಗುತ್ತೆ ನೋಡೋಣ. ಆಲ್ರೆಡಿ ಸುಸ್ತಾಗ್ಬಿಡ್ತೈತೆ. ಸೈಕಲ್ ಹೊಡೆದು ವರ್ಷಾನ್ಗಟ್ಟಲೆ ಆಗ್ಬಿಟ್ಟಿತ್ತು. ಕಲ್ ನಾಷ್ಟ ಮಾಡಿದ್ರ ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. Men will be men. Seagram's Imperial Blues Super Hits Music CDs. ಗೈಸ್ ಯಾರು ನೋಡ್ಕೊಂಡು ಬೀಳ್ತಾ ಇದೆ ಇವಾಗ. ಕಾನ್ಸಂಟ್ರೇಟ್ ಮಾಡೋಣ. ವ್ಲಾಗ್ ಆಮೇಲೆ ಮಾಡೋಣ. ಬದುಕಿದ್ರೆ ವ್ಲಾಗು. ಜನ ಸರಿ ಬಿಡಿದ್ರು. ಸರ್ಫಿಂಗ್ ಸಿಗ್ತಾಯಿತ್ತು, ಸಿಗಲ್ವು. ದೇವರಾಣೆ ಐಡಿಯಾ ಇಲ್ಲ ಗೈಸ್. ನೋಡಿ ಗೈಸ್ ಇವಾಗಂತೂ ಇಂಥ ಬೀಚಿಗೆ ಬಂದಿದ್ದೀನಿ. ಸರ್ಫಿಂಗ್ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ. ಈ ಫೋನಲ್ಲಿ ಇಲ್ಲವೇ ಇಲ್ಲ ಗೈಸ್. No. Here. Ở đây nó không có nước sống. Vậy. Hả? ಸರ್ಫಿಂಗ್ ಇಲ್ಲಂತೆ. ವೇರ್ ಸರ್ಫಿಂಗ್ ಕ್ಲಾಸ್? ನೋ ಸರ್ಫಿಂಗ್ ಕ್ಲಾಸ್. Yes, tell me what is your problem? How can I help you? ನೋ ಐಡಿಯಾ. ಥ್ಯಾಂಕ್ ಯು ಬಾಯ್. ಗೈಸ್ ಇಲ್ಲಿ ನೋಡಿ ಮಣ್ಣೊಳಗಡೆ ಊಟ ಹಾಕ್ಬಿಟ್ಟವ್ರೆ. ಅವರವರೇ ಮಣ್ಣು ತೊಗೊಂಡು ಅವ್ರು ಮೇಲೆ ಹಾಕೋತವ್ರೆ. ಅದೇನಲ್ಲ ಏನಂತಾನೆ ಗೊತ್ತಾಯ್ತಲ್ಲ, ಅರ್ಥನೇ ಆಯ್ತಲ್ಲ ನನಗೆ. ಅಲ್ಲ ಬೆಳಗಿನ ಜಾವ ನೋಡಿ ಟೈಮ್ 5:15 ಆಗೋಯ್ತು. 5:15 ಇಷ್ಟು ಜನನ ಯಪ್ಪ ಎಲ್ಲ ಮಣ್ಣಲ್ಲಿ ಮಣಿಕೆ ಒದ್ದಾಡ್ತಾ ಬಿದ್ದಾವೆ ನೋಡ್ರಿ. ಏನಂತ ಗೊತ್ತಾಯ್ತಲ್ಲ, ಬನ್ನಿ ನೋಡೋಣ. ಗೈಸ್ ನಂಗೆ ನಮ್ಮ ಹುಡುಗರಿಲ್ಲ ಅಂದರೆ ತಲೆ ಓಡ್ತಾ ಇಲ್ಲ ಯಾಕೋ. ಅವ್ರಿಗೆ ಬೇರೆ ಹೇಳ್ದೆ ಬಂದುಬಿಟ್ಟಿದ್ದೀನಿ. ಅದು ಮೇನ್ ಪ್ರಾಬ್ಲಮ್, ಇನ್ನೇನು ಅಲ್ಲ ಪ್ರಾಬ್ಲಮ್ಮು. ಈ ಫೋನಲ್ಲೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು. ರಾತ್ರಿ 6 ಕೊಟ್ಬಿಡ್ತೀನಿ. ಯಾಕೋ ನಂಬಿಕೆ ಬರ್ತೈತೆ. ಚಡ್ಡಿ ಇಸ್ಕೊಂಡಿತ್ತು ಅವ್ರು. ಚಡ್ಡಿ ಸಮೇತ ಕಿತ್ಕೊ ಕಳಿಸ್ಬಿಟ್ರೆ ಆಮೇಲೆ ಎಲ್ಲೋಗನಪ್ಪ. ಬರೀ ಇಂಥದೆಯ. ಗೈಸ್ ವೇವ್ ಜಾಸ್ತಿ ಬರ್ತಾ ಇಲ್ಲ ನೋಡಿ. ಹಂಗಂದಾಗ ಬರ್ತೈತೆ. ಅಷ್ಟೊಂದಿನ ಬರಲೇ ಇಲ್ಲ.
ಆಟ ಆಡ್ಕೊಂಡು ಈಜಾಡ್ಕೊಂಡು ಜಾಸ್ತಿ ಏನು ಪಾಪಪ್ ಮಾಡೋಕ್ಕಾಗಲಿಲ್ಲ, 1 ಇಲ್ಲ 2 ಅಷ್ಟೇ. ಫೋನ್ ಇವಾಗ ವಾಪಸ್ ಬಂದು ತರಿಸ್ಕೊಂಡು ಇವ್ರ ಕೈ ಕೊಟ್ಟು ರೆಕಾರ್ಡ್ ಮಾಡಿಸ್ತಾ ಇದ್ದೀನಿ. ಸೊ ಸುಸ್ತಾಗ್ಬಿಟ್ಟೆ, ಸಿಕ್ಕಾಬಿಟ್ಟೆ. ಇವಾಗ ತೊಗೊಂಡು ಹೋಗೋದು ಅಷ್ಟೇ ಬಾಕಿ. ಗೈಸ್, ವಿಯೆಟ್ನಾಮಲ್ಲಿ ಜಿಮ್ಮಿ ಆಗಿರುತ್ತೆ ನೋಡಿ, ಅವ್ರಿಗವ್ರೆ ಸಿಮೆಂಟ್ನೆಲ್ಲ ತುಂಬಿಕೊಂಡು ಕಬ್ಬಣಕ್ಕೆ ಹಾಕ್ಕೊಂಡು ಗಟ್ಟಿ ಮಾಡಿಕೊಂಡು ಅದನ್ನೇ ವೆಯ್ಟ್ಸ್ ಮಾಡ್ಕೊಂಬಿಟ್ಟವ್ರೆ. ಡಂಬಲ್ಸ್ ನೋಡಿ, ಅಯ್ಯಪ್ಪ, ಇದು ಆ್ಯಕ್ಚುಲ್ ವರ್ಕೌಟ್, ಆ್ಯಕ್ಚುಲ್ ಡೆಡಿಕೇಶನ್ ಅಂದರೆ ಹಿಂಗಿರ್ಬೇಕು. ವಾಹ್, ಮಸ್ತು ಬಿಡ್ರಿ. ಆದ್ರೂ ಗೈಸ್ ನೋಡಿ ಎಂಥ ಮರು ನನ್ನ ಮಗ ಅಂದರೆ, ಚಪ್ಪಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಕ್ರಾಕ್ಸ್ನ ಚಪ್ಪಲಿ ಬಿಟ್ಬಿಟ್ಟು ನಡ್ಕೊಂಡು ಆರಾಮಾಗಿ ಬಂದ್ಬಿಟ್ಟಿದ್ದೀನಿ. ನಾನು ಏನೋ ಮಿಸ್ ಹೊಡಿತಾಯ್ತಲ್ಲ, ಕಾಲು ಯಾಕೋ ಒತ್ತುತ್ತಾಯ್ತಲ್ಲ ಅಂತ ಆಮೇಲೆ ನೋಡಿಕೊಂಡ್ರೆ ಚಪ್ಪಲಿನೇ ಹಾಕೊಂಬಂದಿಲ್ಲ ಗೈಸ್ ನಾನು. ಯಪ್ಪ, ನಾನೇನಾದರೂ ಮದುವೆ ಆಗ್ಬಿಟ್ಟು ನಾನು ಹೆಂಡ್ತಿನ ಆಚೆ ಕರ್ಕೊಂಡೋದ್ರೆ ಊಟಕ್ಕೆಲ್ಲಾದರೂ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಗೈಸ್, ಗೂಗಲ್ ಮ್ಯಾಪ್ ತೋರಿಸ್ತಾ ಇರೋ ರೂಟ್ ನೋಡಿ, ಏನು ಮಸ್ತಾಗೈತೆ. ವಾವ್, ಇದು ಬರೀ ಕಾಲು ದಾರಿ, ಗಾಡಿ ಓಡಾಡೋ ದಾರಿ ಅನ್ಸುತ್ತೆ. ನಾನು ರೈಟ್ ಸೈಡ್ಗೆ ಹೋಗ್ಬೇಕಲ್ಲ. ಎಮ್ಮೆ, ವಿಯೆಟ್ನಾಮ್ ಎಮ್ಮೆ, ವಿಯೆಟ್ನಾಮ್ ಅಯ್ಯೋಯ್ಯೋಯ್ಯೋ ದಬಾಕೊಂಡಿರುವಲ್ಲ ಗುರು. ಗೈಸ್, ಸರ್ಫಿಂಗಿಂದ ಬಂದು ರೆಡಿಯಾಗಿ ಇವಾಗೆಲ್ಲ ಚೆಕ್ಔಟ್ ಮಾಡಿ ನನಗೆ ಈಶಾನ್ಗೆ ಬ್ರೇಕ್ಫಾಸ್ಟ್ ಬಂದಿದೆ, ಫ್ರೂಟ್ ಬೌಲು. ಸೊ ಇದನ್ನು ತಿನ್ಕೊಂಡು ನಾವು ಹೊರಡಬೇಕು. ಸೊ ನಾವೆಲ್ಲ ಲಗೇಜ್ನು ಪ್ಯಾಕ್ ಮಾಡಿ ವಾಪಸ್ಸು ಲಗೇಜ್ ರೂಮಲ್ಲಿ ಇಟ್ಟಿದ್ದೀವಿ. ಸೊ ಇವಾಗ ಹೊರಡೋ ಟೈಮ್ ಬಂದಿದೆ ಆ್ಯಂಡ್ ಈ ಪ್ಲೇಸ್ಗೆ ಬಾಯ್ ಹೇಳೋ ಟೈಮ್ ಕೂಡ ಬಂದಿದೆ. ಗೈಸ್, ಚೇಂಜ್ ಆಫ್ ಪ್ಲ್ಯಾನ್ಸು ಎಲ್ಲ ಪ್ಯಾಕ್ ಮಾಡಿದ್ದೀವಿ ಕಾರ್ಗೆ. ಎಷ್ಟು ಲಗೇಜ್ ಇದೆ ಅಂದರೆ ನಮ್ಮ ಹತ್ರ ಗುರು, ಅದನ್ನ ಮುಂದೆನೇ ಇಟ್ಕೊಳ್ಳೋಣ ಬಿಡು. ಗೈಸ್, ಇವಾಗ ಮ್ಯಾಡ್ ಮಂಕಿಗೆ ಬಾಯ್ ಹೇಳೋ ಟೈಮ್ ಆಯಿತು ಆ್ಯಂಡ್ ದಿಸ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸ್ಟೇ, ಒನ್ ಆಫ್ ಮೈ ಫೇವ್ರೆಟ್ ಹಾಸ್ಟೆಲ್ ಅಂತ ಹೇಳ್ಬೋದು. ಆ್ಯಂಡ್ ನೋಡಿ, ಇಲ್ಲಿ ಯಾರೂ ಇಲ್ಲ ಹೇಳೋಕ್ಕೆ ಬಾಯಿ. ಈ ನಮ್ಮ ಹಲೋ, ಬಾಯ್ ಸಿಯಾ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಎಸ್, ಯೂಟ್ಯೂಬ್ ಬಾಯ್. ಗೈಸ್, ಏನೋ ಒಂಥರ ಖುಷಿ ಅಂದ್ಕೊಳ್ಳಿ. ಸೊ ಈ ಜಾಗಕ್ಕೆ ನಾವು ಬಾಯ್ ಹೇಳಿ ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಅಂತ ಅಲ್ಲೋಗಿ ತೋರಿಸ್ತೀನಿ. ಕಾರಲ್ಲಿ ನಿದ್ದೆ ಮಾಡಿಬಿಟ್ಟಿದೆ. ಯಾವ ರೇಂಜಿಗೆ ನಿದ್ದೆ ಅಂತೀರಾ, ಒಳ್ಳೆ ನಿದ್ದೆ. ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ದಿರೋ ಕಾರಣ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿದೆ. ಸೊ ಇವಾಗ ಇಲ್ಲಿಂದ ನಾವು ಬಸ್ ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಈ ಏನು ಗುರು ಇದು? Kabin rasa. Kabin rasa ಜೊತೆ ನಿಂಬೆಹಣ್ಣು ರಸ ಹಿಂದೆ ಹಾಕ್ಕೊತಾರೆ. ಗೈಸ್, ನಾವೆಲ್ಲ ಫ್ರಂಟಲ್ಲಿ ಹೋಗ್ತಾ ಇದ್ದೀವಿ ಬಾಯ್ಸ್. ಎಲ್ಲ ವೈಟ್ ಆ್ಯಂಡ್ ವೈಟ್ ಬಾಯ್ಸ್ ಇವತ್ತು ಅಲ್ವಾ? ನನ್ನ ಹೆಂಡತಿ ಒಬ್ಳು ಬಿಟ್ಟು, ಅವಳು ಆಲ್ಮೋಸ್ಟ್ ವೈಟು. ಓ, ಇವನು ವೈಟು. ಅಯ್ಯೋ, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ವಂಡರ್ ವುಮೆನ್. ಓ, ಇದು ವಂಡರ್ ವುಮೆನ್. Cảm ơn quý khách đã lựa chọn sân cô Bà Nà Hills cho kỳ nghỉ của quý khách vui lòng ಏನು ಹೇಳ್ತಾವ್ರೆ ಅಂತ ಈಶಾ ಕೇಳ್ದ. ಅದಕ್ಕೆ ವಿಖ್ಯಾತ ತಿಗಾ ಮುಚ್ಕೊಂಡು ವಿಚಾರ ಕೂತ್ಕೊಂಡು ಲೇ, ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬನ್ನಿ, ಮಾರ್ಕೆಟ್ ಬಂತು. ಗೈಸ್, ವೆಲ್ಕಮ್ ಟು ಬಾನಾ ಹಿಲ್ಸ್. ಇದು ವಿಯೆಟ್ನಾಮಿನ ಮೋಸ್ಟ್ ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ಹೆಂಗಿರುತ್ತೆ ಅಂದರೆ ಬನ್ನಿ ತೋರಿಸ್ತೀನಿ, ನೀವೇ ನೋಡಿ. ಗೈಸ್, ನೀವು ಇಲ್ಲಿ ನೋಡ್ಬೋದು, ಇದು ಬಂದು ಲಾಂಗೆಸ್ಟ್ ನಾನ್ ಸ್ಟಾಪ್ ಕೇಬಲ್ ಕಾರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ. ಯಾಕಂದರೆ 16,000 ಅಡಿಲಿರುವಂಥದ್ದು ವಿಯೆಟ್ನಾಮಲ್ಲಿ, ಬಾನಾ ಹಿಲ್ಸ್ ಡನಾಂಗ್ ಸಿಟಿಲಿ. ಸೊ ನೋಡಿ, ಇದೇನೇನೋ ಇಟ್ಟವ್ರೆ, ಏನು ಅಂತ ಗೊತ್ತಿಲ್ಲ. ಅದು ಕೇಬಲ್ ಕಾರ್ದು ಮಿಷಿನು, ಅದಕ್ಕೂ ಎಲ್ಲದಕ್ಕೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಗೈಸ್ ಇದು. ಓ, ಹೆಂಗೈತೆ ನೋಡಿ, ಸರಿಯಾಗೈತೆ ಗೈಸ್. ಇವಾಗ ನಾವು ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಸೂಪರ್ ಎಕ್ಸೈಟೆಡ್. ವಾವ್, ಇಟ್ಸ್ ಸೋ ಗುಡ್ ಅಲ್ಲ? ಏ ಹುಡುಗಿರಲ್ಲಪ್ಪ ಲೊಕೇಶನ್. ಮಗ ಬಾರೋ ಏನೋ ನೀನು. ನಾನು ಸೋ ಗುಡ್ ಅಂದರೆ ಹುಡುಗಿರ ಅನ್ಕೊಂಬಿಟ್ಟಿರ ನೀವು. ಪೊಲಿಟಿಷಿಯನ್ ಕಮ್ ನೋಡಿ, ಪೊಲಿಟಿಷಿಯನ್ ಅನ್ಕೊಂಬಿಟ್ಟವ್ರೆಲ್ಲ ಗಿರಿಷ್ಟ. Ôi, cô dậy đi. Lấy ra một cho vô một kiều đây. ಎದುರ್ಕ ಹೊಡೈತಾನ.
ಇವರು ಹಾ ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಹಾ ಎಸ್, ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. These are Indian gangsters. He wants to take a picture with you. Sorry. No, he wants picture with you. Yes. Take him. Yeah, close. Yes, close. ಯಾವ್ದೇ ಕಾರಣಕ್ಕೂ ಬಿಡ ಇವೆಲ್ಲ ಹಾಕ್ತೀನಿ. This love. ಹಿಂಗಂತ ಮಾಡ್ಗುರು ರಾಜ ಓಲೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಓಕೆ, ಗಿರೀಶ್ ಎಷ್ಟೊಂದು ಬ್ರಾಂಚ್ಗಳಿದೆ ನೋಡಿ. ಮೊನ್ನೆ ಒಂದು ಸ್ಟೋರಿಲಿ ನೋಡಿದ್ದೀರಾ, ಇಲ್ಲೊಂದು ಸ್ಟೋರಿಲಿ ನೋಡ್ತಾ ಇದ್ದೀರಾ. ಎಲ್ಲ ನೋಡಕ್ ಗಿರೀಶ್ ತರಾನೇ ಇವೆ. ಅವಾಗ ಹೋಗಿ ಅವ್ರ ಜೊತೆ ಒಂದಂತೆ ಒಂದು ಫೋಟೋ ನೋಡಿ. ಇವೊಂದೊಂಥರ ಎಲ್ಲ ಕಡೆನೂ ಬ್ರಾಂಚ್ ಒಂದು. ಗ್ಯಾಂಗ್ಸ್ಟರ್ ಮಾಫಿಯಾ. ಪಾಪು ಎತ್ಕೊಳ್ಳೋ ನೀನು ಎತ್ಕೊಳ್ಳೋ. ಏನೋ ಮಗ ನಿಂತರನೇ ಐತೆ. నన్ను వాడితో వెళ్ళడానికి వదలవా? ಅವಳು ಹೆಂಗ್ ನೋಡ್ತಾಳೆ ಗೊತ್ತಾ? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదు. ಅಪ್ಪ ಗಿರೀಶ್ ಅಪ್ಪ, ಸುಜಿತ್ ಮಾಮ, ಗಿರೀಶ್ ಅಪ್ಪ. ಇಲ್ಲ ಅಪ್ಪ ಗಿರೀಶಪ್ಪ ಸುಜಿತ್ ಮಾಮ. ಥ್ಯಾಂಕ್ ಯು. ಕಚ್ಚು ನೋಡಿದ್ರಲ್ಲ ಗೈಸ್, ಹೆಂಗೆ ನಮ್ಮ ಹುಡುಗ ರಣ ಬೇಟೆಗಾರ. ಗುರು ಗಿರೀಶಪ್ಪ ಗೈಸ್, ಈ ಜಾಗ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಏನ್ ಮಸ್ತಾಗಿದೆ ಅಂತೀರಾ? ವಾವ್, ಜಸ್ಟ್ ಅಮೇಸಿಂಗ್ ಅನ್ಕೊಳ್ಳಿ. ಸೊ ಬನ್ನಿ ಇವಾಗ ಹೋಗೋಣ. ಎಲ್ಲ ಅವ್ರವ್ರ ಮಕ್ಕಳುಗಳನ್ನ ಕರ್ಕೊಂಡ್ಬಂದು ಭಯ ಅನಿಸ್ತವ್ರೆ. ಆದ್ರೂ ಒಂಥರ ಇಲ್ಲಿರೋ ಜನ ಚಂದ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅವರೇ ಬಂದು ಇವಾಗ ಹೆಂಗೆ ಅಂದರೆ, ಅವ್ರಿಗೆ ನಾವು ಫಾರಿನರ್ಸು, ಅವರೇ ಒಂದು ಫೋಟೋ ತಗೋತಾರೆ. ಇವನು ಬೇರೆ ಘಟಗಳಿವು, ಇವನು ಈ ಸಾಂಕೆಲ್ಲ ಮಾಫಿಯಾ ಗ್ಯಾಂಗ್ಸ್ಟರ್ಸ್ ಇದ್ದಂಗೆ ಅವರೇ ನೋಡಿ. ಗೈಸ್, ಇದೇ ಕೇಬಲ್ ಕಾರ್. ಗೈಸ್, ಇದು ಹತ್ಕೊಂಡು ಹೋಗ್ತಾನೆ ಇದೀವಿ. ಹೆಂಗೆ ಮಾಡಿದ್ದಾರೆ ಅಂದರೆ ಗೈಸ್, ಕ್ರೇಜಿಯಾಗಿ ಮಾಡಿದ್ದಾರೆ ಇವರು. ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ ನೋಡಿ. ನಾವು ಅಲ್ಲಿ ಗಾಡಿ ಹಾಕಿದ್ದು, ಅಲ್ಲಿಂದ ಹತ್ಕೊಂಡೇ ಬಂದಿದ್ದೀವಿ. ನೇಚರು ಸ್ವಲ್ಪ ಬಿಸಿಲಷ್ಟೇ, ಮಿಕ್ಕಿದೆಲ್ಲ ಮಸ್ತಾಗಿದೆ. ಬನ್ನಿ ಹೋಗೋಣ. ಬಂದ್ವಿ, ಇದು ನಮ್ಮ ಟಿಕೆಟು ನೋಡಿ. ಈ ಟಿಕೆಟ್ ತೊಗೊಂಡು ಹೋಗ್ಬೇಕು. ತೊಗೊಳಯ್ಯ. ನಮಸ್ತೆ. ಹಾಯ್, ಜೈ RCB. ಗೈಸ್, ಇಲ್ಲಿ ಸ್ವಲ್ಪ ಜನ ಅವರೇ ಗೊತ್ತಾ, ನೆಕ್ಸ್ಟ್ ಲೆವೆಲ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮುಹೂರ್ತ ನೋಡ್ಬೇಕು ಗೈಸ್. ಇಲ್ಲೆಲ್ಲ ಸ್ಟೇ ಇರಬೇಕು ನನ್ನ ಪ್ರಕಾರ. ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತವ್ರೆ. ಸೊ ಇವಾಗ ನಾವುಗಳು ಕೇಬಲ್ ಕಾರಲ್ಲಿ ಹೋಗೋ ಟೈಮ್ ಬಂದಿದೆ.
ವಾ ಬನ್ನಿ ಹೋಗೋಣ ಗೈಸ್. ಬಲ್ಗಾಲಿಟ್ಟಿ ಒಳಗಡೆ ಹೋಗ್ತೇನೆ ನಾನು, ಈ ಕಡೆ ಕಾರ್ನರ್. ಗೈಸ್ ದ ವ್ಯೂ ಇಸ್ ಜಸ್ಟ್ ಅಮೇಝಿಂಗ್ ಗೈಸ್. ಎಷ್ಟು ಸುಂದರವಾಗಿದೆ ನೋಡಿ ಫಾಲ್ಸ್. ವಾವ್, ನೋಡಿ ಅಲ್ಲಿ ತೋರಿಸ್ತೀನಿ. ನಾನು ಹೇಳದ್ನ ಹೇಳಿಲ್ಬೇಡ, ನಾನು ಹೇಳದ್ನ ಹೇಳಿಲ್ಬೇಡ. ನಿನ್ಗೆ ಎಷ್ಟು ಸರಿ ಹೇಳಿದೆ ಹೇಳಿ ನನಗೆ? ಎಲ್ಬಿತ್ತು ಹೋಯ್ತು ಯಾವ್ದೇ ಕಾರಣಕ್ಕೂ ನಾನು ಏನು ಕೇಳ್ತೀನಿ ಹೇಳಿ ನಾನು. ಯಾ ಸೈಕ್ ಮಾಡಿದೆ ಗುರು, ನನ್ಗೆಲ್ಲ ಬಾಯಿಗೆ ಬಂದ್ಬಿಡ್ತು. ಸರಿ ಬಿಡು, ಹಿಂಗ್ ಹೋಯ್ತೈತಿ ಕುತ್ಕೊಳ್ರು. ನಿಜ ಟ್ರಿಪ್ಪೇ ಹಾಳಾಗ್ಬಿಟ್ರೆ ಬೇಜಾರ ಅನ್ಕೊಂಡೆ. ಏನೋ ಇಟ್ಟ ಡಗ್ಡಗ್ ಅಂತ ಐತ್ ನಂಗೆ. ಅವನು ಗ್ಲಾಸ್ ಮೇಲೆಲ್ಲ ಹೊಡೆದ್ಬಿಟ್ಟಲ್ಲ. ನಾನು ಎದೆಲ್ಲ ನೋವ್ತಾ ಇತ್ತು ನಂಗೆ. ಕೆಲಸ ಎಲ್ಲ ಮಾಡ್ತಾನೆ ಅವನು. ಗೈಸ್, ನನ್ನ ಮಗ ಚಮ ಕೊಟ್ಟಿದ್ದಾವಿಂದ ನಮ್ಗೆಲ್ಲ ಆಟ ಲಬ್ಡ ಬಂದೈತೆ. ಅದು ಇನ್ನೂ ಸರಿಯಾಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಫೋಟೋ, ರೀಲ್ಸ್, ವಿಡಿಯೋ ಎಲ್ಲ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿಸ್ತಾರೆ. ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಏನ್ ಗೊತ್ತಾ, ವಾವ್, ಓ ಇಲ್ಲಿ ಬೇರೆ ಪ್ರಪಂಚನ ಸೃಷ್ಟಿ ಮಾಡ್ಬಿಡ್ತಾರ. ಕಾರಲ್ಲಿ ಹೆಂಗೋ ಬಂತಿಲ್ಲಿ. ಗೈಸ್ ಬಂದ್ವಿ ಗೈಸ್ ಮೇಲೆ. ಯಪ್ಪ ಭಯನೇ ಆಗೋಯ್ತು ನನಗಂತ. ಗೈಸ್ ಏನು ಮಸ್ತಾಗಿದೆ ನೋಡಿ, ಎಷ್ಟು ಮೇಲೆ ಈ ಥರ ಮಾಡಿದ್ದಾರೆ ಗೊತ್ತಾ. ಯಪ್ಪ ಲಿಟ್ರಲಿ ಎಷ್ಟೋ ಕಿಲೋಮೀಟ್ರ್ ಮೇಲೆ ತಾನೇ ಮಾಡಿರೋದು ಇದೆಲ್ಲ. ಗೈಸ್ ಇಲ್ಲೆಲ್ಲೋ ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ ಅಂತ ಏನೋ ಐಡಿಯಾ ಇಲ್ಲ. ಸೊ ಫ್ಲೋ ಆಫ್ ಟ್ರಾಫಿಕ್ ಅಂದರೆ ಜನ ಎಲ್ಲಿ ಹೋಗ್ತಾರೆ ಅಲ್ಲಿ ನುಗ್ತಾ ಇರೋದು ಅಷ್ಟೇ ನಮ್ಮ ಕೆಲಸ. ಇವಾಗೆಲ್ಲ ಜನ ಈ ಕಡೆಗೆ ಹೋಗ್ತವ್ರೆ, ಸೊ ನಾವು ಅದನ್ನೇ ಫಾಲೋ ಮಾಡ್ತಾ ಇದೀವಿ ಮೋಸ್ಟ್ಲಿ. ಗೈಸ್ ಅಲ್ಲಿ ಬೆಂಗಳೂರು ಅವ್ರು ಬೇರೆ ಸಿಕ್ಕಿದ್ರು. ನಾವು ಜಯನಗರ, JP ನಗರ, RR ನಗರ ಅಂತ ಹಂಗೆ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು. ವಾವ್ ಚೆನ್ನಾಗೈತೆ. ಪ್ರಾಬ್ಲಮ್ ಏನಂದರೆ ನಾನು ಎಲ್ಲರದು ಫೋಟೋ ತೆಗಿತೀನಿ, ನನ್ನ ಫೋಟೋ ತೆಗಿಯೋರು ಯಾರೂ ಇಲ್ಲ. ಎಲ್ಲರೂ ಸೇರಿ ಹೋಲ್ಸೇಲಾಗಿ ಟಿಕಾ ಉರಿಸ್ತವ್ರೆ. ಅದರಲ್ಲಿ ಇವನು ಫಸ್ಟು. ನಾನು ಇವ್ನು ಚೆನ್ನಾಗಿ ತಗೊಟ್ಬಿಡ್ತೀನಿ, ನೀವು ನೀರೋ ಥರ ಕಾಣ್ತಾನೆ, ನನ್ನ ಮಾತ್ರ ಡಮ್ಮಿ ಮಾಡಿಬಿಟ್ಟಿರ್ತಾನೆ. ಬಾ ಅಲ್ಲಿ ಮಧ್ಯದಲ್ಲಿ ಬಾ. ಗೈಸ್ ನನ್ನ ಮಕ್ಕಳು ಬೆಟ್ಟದ ಮೇಲೆ ಬೇರೆ ಪ್ರಪಂಚನೇ ಸೃಷ್ಟಿ ಮಾಡ್ಬಿಟ್ಟವ್ರು ಗೈಸ್ ನೋಡಿ. ನಂಗೆ ಇದನ್ನೆಲ್ಲ ಸಿನಿಮ್ಯಾಟಿಕಲ್ಲಿ ತೋರಿಸ್ಬೇಕು ಅಂತ ತುಂಬ ಆಸೆ. ಏನು ಮಸ್ತಾಗಿದೆ ಗೊತ್ತಾ. ಈತ ಕಡೆ ಕಣ್ ತುಂಬಿಸ್ಕೊಳ್ಳ, ಈತ ಕಡೆ ಶೂಟ್ ಮಾಡಲ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಹುಡುಗರೆಲ್ಲ ನನ್ನ ಬಿಟ್ಟು ಹೋಗ್ತಾವ್ರೆ, ಏನಾದರೂ ಮಾಡ್ಕೊಂಡು ಸಾಯಿ ನನ್ನ ಮಗನೇ ಅಂತ. ಸೊ ಬನ್ನಿ, ನನ್ನ ಕೈಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಗೈಸ್. ಎಂಜಾಯ್ ಮಾಡಿ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದೆ ಪ್ಲೇಸ್ಗಳು ಮಾತ್ರ. ಐ ಡೋಂಟ್ ನೋ ಲೈಕ್ ಎಷ್ಟು ಜನ ವಿಯೆಟ್ನಾಮ್ ಬಂದಿದ್ರೆ, ಎಷ್ಟು ಜನ ವಿಯೆಟ್ನಾಮ್ ಬಂದಿಲ್ಲ ಅಂತ. ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ ನೋಡಿ. Amazing guys, wow. ಈ ಆಟೋಮೆಟಿಕ್ ಮಿಷಿನು ಯಾವ ಥರ ಆಗುತ್ತೆ, ಅಲ್ಲಿ ಬಂದು ಬಿದ್ದು ಅದೇ ಉಲ್ಟಾ ಆಗಿ ಇವ್ರು ಬರೀ ಬಟನ್ ಹಾಕೋದಷ್ಟೇ ಇವ್ರ ಕೆಲಸ. ಪ್ಲೀಸ್ ನೋಡಿ ಗೈಸ್, ವಾವ್ ಗೈಸ್. ನಾವಿವಾಗ ಫೈನಲ್ ಆಗಿ ಹಾಟ್ ಸ್ಪಾಟ್ ಗೋಲ್ಡನ್ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮತ್ತೆ ಕೇಬಲ್ ಕಾರಲ್ಲೇ ಹೋಗಬೇಕು. ಸೊ ಬನ್ನಿ ಇವಾಗ ಕೇಬಲ್ ಕಾರಲ್ಲಿ ಗೋಲ್ಡನ್ ಬ್ರಿಡ್ಜ್ ಕಡೆ ಹೋಗೋಣ ಗೈಸ್. ಇವಾಗ ನಾವು ಗೋಲ್ಡನ್ ಬ್ರಿಡ್ಜ್ ಕಡೆ ಹೋಗೋಣ. ಬಾಯ್ ಡಿಂಗ್ರಿ ನನ್ನ ಮಗನ. ಗೈಸ್ ವಾವ್, ತೋರಿಸ್ಲಾ? ನೋಡ್ತೀರಾ? ರೆಡಿ ಇದ್ದೀರಾ?
ಹೆಂಗಿದೆ ನೋಡಿ. ಗೈಸ್ ಇದೊಂಥರ ಡಿಸ್ನಿ ಲ್ಯಾಂಡ್ ತರ ಇಲ್ವಾ? ಹೌದಾ? ವಾವ್, ಏನ್ ಮಸ್ತಾಗೈತೆ ನೋಡಿ ಗೈಸ್. ಹೆಂಗ್ ಗುರು ಬೇರೆ ಪ್ರಪಂಚನ ಸೃಷ್ಟಿ ಮಾಡ್ಬಿಟ್ಟವ್ರಲ್ಲ ಗುರು ಇಲ್ಲಿ ಬೆಟ್ಟದ ಮೇಲೆ. ಮುಂದೆ ಭಯ ಗೈಸ್, ಇನ್ನೇನಿಲ್ಲ. ದೇವರಾಣೆ ಹೆವಿ ಗಾಬರಿ ಬಿಡಿಸ್ತಾನೆ. ಚೆನ್ನಾಗಿಲ್ಲ ಅಲ್ವಾ? ಇವಾಗೆಲ್ಲ ಗಾಬರಿ ಬೀಳಲ್ಲ ಗೈಸ್. ಏನು ಕ್ರೇಜಿ ಇದೆ ಗೊತ್ತಾ? ಅಲ್ಲಿ ಹೋಗೋಣ ಬನ್ನಿ, ಮಸ್ತಾಗಿದೆ. Making you smile. I know I am what you need, and boy you're just my type. Deep down I know you want it. You wanna take a leap and jump in. ಇವಾಗ ನಮ್ಗೆ ಇಂಡಿಯಾದವ್ರು ಯಾರೋ ಒಬ್ರು ಜಮ್ಮು ಕಾಶ್ಮೀರ ಅವ್ರು ಸಿಕ್ಕಿದ್ರು. ಸೊ ಅವ್ರು ಡ್ರೋನ್ ಫ್ಲೈ ಮಾಡ್ತಾ ಇದ್ರು. ಅವ್ರಿಗೊಂದು ಸ್ವಲ್ಪ ಶಾರ್ಟ್ಸ್ ಹಾಕ್ಸ್ಕೊಟ್ಟು ಹಾಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡ್ರೋನ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸಿಯಾ, ಬಾಯ್ ಬಾಯ್ ಗೈಸ್. ಡ್ರೋನ್ ಕೊಟ್ಟರು, ಒಂದಷ್ಟು ಶಾರ್ಟ್ ತೊಗೊಂಡ್ವಿ. ಅವ್ರಿಗೂ 2-3 ಶಾರ್ಟ್ ತಗೊಟ್ಟೆ, ಸಕ್ಕದಾಗಿ ಬಂತು. ಹಲೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಇದೊಂದು ಅಡ್ವಾಂಟೇಜು ಗುರು. ಹೆಂಗೆ ನೋಡಿಲ್ಲಿ, ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ. ಬರೀ ಇದೇ ಆಯ್ತು. One second. No one's there. Clear picture. Good picture. Look at each other. Turn towards me. Okay, yes, perfect. Yeah. That's crazy, guys. Thank you. We're from England. Well, I'm from England. You're from Australia. Oh, that's nice. Nice to meet you. Sorry, we are Indians. Nice to meet you guys. Nice to meet you. Bye-bye. Thank you. ಇಸ್ ಗೋಲ್ಡನ್ ಬ್ರಿಡ್ಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇಲ್ಲಿಂದ ಯಾವುದೋ ಒಂದು ಜಾಗ ಇದೆ, ಹಂಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅದಂತೂ ಮಸ್ತಾಗಿದೆ. ಏನೇನೋ ಜಾಗ ಇದೆ, ಬಟ್ ಅವೆಲ್ಲ ನೋಡೋಷ್ಟು ಪೇಷನ್ಸ್ ನಂಗೆ ಇಲ್ಲ ಇವಾಗ ಸದ್ಯಕ್ಕೆ. ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೈತೆ. ಹೋಗಿ ಫಸ್ಟ್ ಏನಾದರೂ ಚೆನ್ನಾಗಿ ಬಾರಿಸ್ಬಿಟ್ರೆ ಫುಲ್ಲು ನೆಮ್ಮದಿ ಅನ್ಕೊಳ್ಳಿ. ಖುಷಿ ಆಗಿದ್ದೇನು ಗೊತ್ತಾ, ಇಂಡಿಯನ್ ಫ್ಲ್ಯಾಗು. ಭಾಯ್ಜಾನ್ ಕ್ಯಾ ಕಿಯಾ ವಾಹ್ 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 ವಾಹ್, ಸೂಪರ್. ಭಾರತ್ ಮಾತಾ ಕಿ ಜೈ. ಗೈಸ್ ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಏನು ಮಸ್ತಾಗಿ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಇವಾಗ ಬೇಟೆ ಆಡೋ ಸಮಯ. ಏನೇನೈತೆ ಎಲ್ಲ ಬಾರಿಸ್ಬಿಡೋದು. ನಮ್ಮ ಇಂಡಿಯನ್ ಇಲ್ವಂತೆ, ಎಲ್ಲ ಕೊರಿಯನ್ನು ಅವು ಇವು ಐತೆ. ನೋಡೋಣ ಏನೇನೈತೆ. ಒಂದು ರೌಂಡ್ ಪ್ಲೇಟ್ ಎತ್ಕೊಂಡು ಹೋದ್ರೆ ಎಲ್ಲ ಎತ್ಕೊಂಡು ಬಾರಿಸ್ಕೊಂಬರೋಣ. ಹೆಂಗೋ ಇವ್ರಿಬ್ರು ಸಿಕ್ಕೋದ್ರು, ಇನ್ನೊಬ್ಬ ಮಿಸ್ಸಿಂಗು. ಏನು ಹಾಕೊತ ಇದ್ರೆ ಸ್ಟೂಮ್ಸು. ಗೈಸ್ ನೀವು ಯಾರು ಈ ಊಟಗಳನ್ನ ನೋಡೇ ಇರಲ್ಲ ನೋಡಿ. ತಲೆ ಬುಡ ಏನೂ ಅರ್ಥ ಆಗಲ್ಲ. ಇವೆಲ್ಲ ಕರ್ಜಿಕಾಯಿ ಇದ್ದಂಗೆ ಐತೆ. ಏನಪ್ಪ ಇವೆಲ್ಲ, 1-2 ಹಂಗೆ ಟಕ ಅಂತ ತೋರಿಸ್ಕೊಂಡೈತೆ ನೋಡಿ. ಅಲ್ಲಿ ಇಲ್ಲಿ ಇದೆಲ್ಲ ಫ್ರೂಟ್ಸ್. ಇದೊಂದು ಮಾತ್ರ ಗೊತ್ತಿರ್ತದೆ ನಮಗೆ. ಇದು ಏನು ಗುರು ಇದು? ಐಸು ನೋಡಿ. ನಾನು ಹಾಕ್ಕೊಂಡಿರೋದು ಅನ್ನ, ಕೇಕು ನೋಡಿ. ಇವೆಲ್ಲ ಡಿಫ್ರೆಂಟ್ ಕೇಕ್ಸು. ಆಮೇಲೆ ನಮ್ಮ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಏನು ಹೇಳಿ, ಕಲ್ಲಂಗಡಿಯನ್ನು ನೋಡಿ. ಇದು ಏನೋ ತುಂಬ್ಕೊಂಡವ್ರೆ. ಇಲ್ಲಿ ಏನೇನೋ ಐತೆ, ಅಲ್ಲೇನೇನೋ ಐತೆ. ತೋರ್ಸೋಕ್ಕೆ ಆಗಲ್ಲ ಗೈಸ್, ಇದನ್ನು ಲಿಟ್ರಲಿ ತೋರ್ಸೋಕ್ಕಾಗಲ್ಲ, ಆ ಥರ ಇದೆ. ಇನ್ನಕ್ಕೆ ಏನಾದರೂ ಹಾಕೋಬೇಕು ಗೈಸ್. ಏನು ಹಾಕೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ತಿನ್ಕೊಂಡು ಆಚೆ ಬಂದ್ವಿ. ಇವಾಗ ಆಚೆ ಬಂದ್ಮೇಲೆ ನೋಡ್ತೀವಿ, ವಾವ್. ಇವಾಗ ನೋಡಿ ಗೈಸ್ ವೆದರು ಕಂಪ್ಲೀಟ್ ಫಾಗು.
ನಮ್ಮ ಚಿಕ್ಕಮಂಗ್ಳೂರು ಫೀಲಿಂಗ್ ಬಂದ್ಬಿಡ್ತಂಗೆ. ಗೈಸ್ ನಾವು ಅಲ್ಲಿಂದ ವಾಪಸ್ ಯಾವುದೋ ರೈಡ್ ಇದೆಯಂತೆ, ಆ ರೈಡ್ಗೆ ಬಂದ್ವಿ. ಇವಾಗ ರೈಡ್ ಅಂತೆ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ, ಎಸ್ಕಲೇಟ್ರಲ್ಲಿ. ನೆಕ್ಸ್ಟ್ ಲೆವೆಲ್. ಇವಾಗ ಮೊಬೈಲ್ ಒಳಗಡೆ ಇಡಬೇಕು, ಅಲ್ಲಿ ಮುಂದೆ ಬಂದರೆ ಅಷ್ಟೇ ಕತೆ. ಅಲೋನೇ ಇಲ್ಲ ಅಂತ ಹೇಳೋರು ಆದ್ರೂ ಮಾಡ್ತಾ ಇದೀನಿ. ಕಂತ್ರಿ ಕೆಲಸಗಳು ನಾವು ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಮಸ್ತೆ ನಮಸ್ತೆ. ಜೈ RCB. ಜೈ RCB. ಐ ಲವ್ ಯು ಇಂಡು. ನಾನೇನು ಹೇಳಿದೆ? ಐ ಲವ್ ಯು ಟು. ಅನ್ನವನ್ನ ಮಾತಾಯ್ದು ಇಡೀ ಊರಲ್ಲಿ ನಮ್ಮಂತ ಒಳ್ಳೆ ಹುಡುಗರು ಎಲ್ಲಿ ಸಿಗ್ತಾರಣ್ಣ ನಿನ್ಗೆ? ಐ ಲವ್ ಇಂಡಿಯಾ ಅಂದ್ರೆ ಐ ಲವ್ ಯು ಟು ಐ ಲವ್ ಯು ಟು ಹೇಳಿ ಹೇಳಿ ಅಭ್ಯಾಸ ಆಗಿದೆ. ಅಂತೂ ಇಂತೂ ವಾಪಸ್ ಹೋಗ್ತಾ ಇದೀವಿ ಇವಾಗ. ಹೆಂಗ ಅನ್ಸ್ತಿದೆ ಬಾಯ್ಸ್? ಸೂಪರ್ ಆಗಿದೆ. ಗೈಸ್ ಇವಾಗ ಫೈನಲ್ ಆಗಿ ಇಂಡಿಯನ್ ರೆಸ್ಟೋರೆಂಟ್ ಬೇಕು ಅಂತ ಬಂದೆ ಹುಡ್ಕೊಂಡು. ಸೊ ಇಲ್ಲಿ ಸಿಕ್ತು. ನಮ್ಮ ಹುಡುಗರಲ್ಲಿ ಯಾವುದೋ ಕೆಫೆಲ್ ಕೂತಿದ್ದಾರೆ. ನನಗೆ ಯಾಕೋ ಒಂಥರ ಹೊಟ್ಟೆ ಅಪ್ಸೆಟ್ ಆಗ್ಬಿಟ್ಟೈತೆ. ನಾನು ಹೊಟ್ಟೆ ತುಂಬ ಅನ್ನ ತಿಂದ್ಬಿಟ್ಟು ಚಿಕನ್ ತಿಂದ್ಬಿಟ್ರೆ ನೆಮ್ಮದಿ. ಅದಕ್ಕೋಸ್ಕರ ಹುಡ್ಕೊಂಬಂದೆ. ಚೆನ್ನಾಗೈತೆ ಇಂಡಿಯನ್ ರೆಸ್ಟೋರೆಂಟು. ಸೊ ಇಲ್ಲಿ ಮೆನ್ಯೂ ನೋಡಿದೆ. ಕೆನಗಿದ್ದು ಮೆನ್ಯೂ ಓಕೆ ಗೈಸ್ ಮಸ್ತಾಗೈತೆ. ಎಲ್ಲ ನಮ್ಮ ಸ್ಟೈಲು ನೋಡಿ. ಅನ್ನ, ದೋಸೆ, ಅಯ್ಯೋ ದೋಸೆ, ಇಡ್ಲಿ, ವಡೆ, ಚೋಲೆ ಭಟೂರೆ. ಆಲ್ ಟೈಮ್ ಫೇವ್ರೇಟ್ ದಾಲ್ ಕಿಚಡಿ, ಚಿಕನ್ ಟಿಕ್ಕಾ, ಮೊಸರು. ಸಾಕು, ಇಷ್ಟಿದ್ರೆ ಕ್ರೇಜಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಡ್ಬೋದು ಇವಾಗ. ಆ ಖುಷಿ, ಆ ಫೀಲ್ ಇದೆಯಲ್ಲ ಇಂಡಿಯನ್ ಫುಡ್ಡು. ದೇವ್ರಾಣೆ ನಮಗೆ ಕರ್ನಾಟಕದಲ್ಲಿರೋ ಫುಡ್ಡು ಬರೀ ನಮ್ಮ ಕರ್ನಾಟಕ ಅಷ್ಟೇ. ಅದು ಬಿಟ್ಟರೆ ಇಲ್ಲೇ ಆಚೆ ಹೋದರೂ ಯಾವ ಫುಡ್ಡು ನಮ್ಮ ಕರ್ನಾಟಕದ ಫುಡ್ ಮುಂದೆ ನಮಗೆ ಸ್ಯಾಟಿಸ್ಫೈ ಆಗೋ ಥರ ಸಿಗಲ್ಲ. ಏನೇ ಅನ್ನಿ ಹ್ಞೂ ಅಂದರೆ ಕಮೆಂಟ್ ಆಗಿ. ಗೈಸ್ ದೊರಾಂಗ್ಗೆ ಬಾಯಿ ಹೇಳೋ ಟೈಮ್ ಬಂದಾಯಿತು. ನಮ್ಮ ಕ್ಯಾಬ್ ಡ್ರೈವರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ ಎಲ್ಲ ಕಡೆ ಕರ್ಕೊಂಡೋಗಿ ನಮ್ಮ ಲಗೇಜ್ನೆಲ್ಲ ತೊಗೊಬಂದು ವಾಪಸ್ಸು ನಮ್ಮನ್ನ ಏರ್ಪೋರ್ಟಿಗೆ ಡ್ರಾಪ್ ಹಾಕಿದ್ದಾರೆ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ರು ಈ ಕ್ಯಾಬ್ ಡ್ರೈವರು. ಥ್ಯಾಂಕ್ ಯು ಸೋ ಮಚ್ ಬಾಯ್. ಥ್ಯಾಂಕ್ ಯು ಗೈಸ್. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿದ್ವಿ. ಸೊ ವಾಪಸ್ ನಮ್ಮ ಗೇಟ್ ನಂಬರ್ ಹತ್ರ ಹೋಗಬೇಕು. ನಮ್ಮ ಬಾಯ್ಸ್ ಬರ್ತಾ ಇದ್ದಾರಲ್ಲ. ಸೊ ಇವಾಗ ನಾವು ಈ ಸಿಟಿಗೆ ಬಾಯ್ ಹೇಳೋ ಟೈಮ್ ಬಂದಾಗಿದೆ. ಸೊ ನಾವು ದನಾಂಗ್ ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇರೋದು ವಿಯೆಟ್ನಾಮಿನ ಕ್ಯಾಪಿಟಲ್ ಸಿಟಿ ಹನಾಯ್ಗೆ. ಸೊ ನಾವು ಹನಾಯ್ಗೆ ಹೋಗಿ ಹನಾಯಲ್ಲಿ ಯಾವ ಥರ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡಲ್ಲ. ಇನ್ನು ನಾವು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಮತ್ತೆ ಇನ್ನೊಂದು ಹಾಸ್ಟೆಲ್ ಬುಕ್ ಮಾಡಿದ್ದೀವಿ. ಆ ಹಾಸ್ಟೆಲ್ಗೆ ಹೋಗ್ತೀವಿ. ಗೈಸ್ ನನ್ನ ಹೆಂಡತಿ ಮಸಾಜ್ ಮಾಡಿಸ್ಕೊತವಳೆ. ಅದಕ್ಕೆ ನಾನು 50,000 ನೋಡಿ ಮಸಾಜ್ಗೆ 50,000 ಢಾಂಗ್ನ ತೊಗೊಂಡು ಇವಾಗ ಮಸಾಜ್ ಮಾಡ್ಸೋಣ ಅಂತ ನಾನು ಲಗೇಜೆಲ್ಲ ಎಲ್ಲ ಇಟ್ಟಿದ್ದೀನಿ. ಸೊ ನನಗೂ ನಿದ್ದೆ ಬೇರೆ ಬರ್ತೈತೆ. ನಿದ್ದೆ ಮಾಡೋಕ್ಕೆ ಒಳ್ಳೆ ಜಾಗ ಸಿಕ್ತು. ಇವಾಗ ಮಲ್ಕೊಳ್ಳೋಣ ಇಲ್ಲಿ. ಚಪ್ಪಲಿ ಬಿಚ್ಚಬೇಕಲ್ಲ, ಚಪ್ಪಲಿ ಬಿಚ್ಚೋಣ. ಯಾವ ಥರ ಇದೆ ಮಸಾಜ್ ಏರ್ಪೋರ್ಟಲ್ಲಿ ಮಸಾಜ್, ಬನ್ನಿ ನೋಡೋಣ. ಗೈಸ್ ಕಾಲು ನೋಡಿ. ಓ ಬೆನ್ಗೆಲ್ಲ ಮಾಡ್ತಾಯಿತ್ತು. ಏನೋ ಇದು ಯಪ್ಪ ಗೈಸ್. ಓ ಯಾರೋ ರಿಯಲ್ ಆಗಿ ಈ ಅಂಡ್ಗೆಲ್ಲ ಮಾಡ್ತಾ ಇದ್ಕಣೋ. ಮಚ್ಚ ಅಂಡ್ಗೆಲ್ಲ ಮಾಡ್ತಾ ಇದ್ದಾನೆ. ಅಯ್ಯೋ ಗೈಸ್ ಸಕ್ಕದಾಗೈತೆ, ಇದು ಸಕ್ಕದಾಗೈತೆ ನಿಜವಾಗ್ಲೂ ಚೆನ್ನಾಗಿದೆ. ಆಹಾ ಗೈಸ್ ಗುಡ್ ನೈಟ್. ಆಮೇಲೆ ಸಿಗೋಣ ಫ್ಲೈಟಲ್ಲಿ. ಮಲ್ಕೊತೀನಿ. ಗೈಸ್ ನಿಮ್ಮ ಹುಡುಗ ಯಾವ ರೇಂಜಿಗೆ ಸುಸ್ತಾಗಿ ಬಗಲಾಗಿದ್ದಾನೆ ಅಂದರೆ ಇಲ್ಲೊಂದು ಹಾರ ಹಾಕ್ಸ್ಬಿಟ್ರೆ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಪರ್ಫೆಕ್ಟ್. ರೀ ಗೇಟ್ ನಂಬರ್ 7 ಬರೋ ಬೇಗ. ಗೇಟ್ ನಂಬರ್ 7 ಬೇಗ. ಎಬ್ಬಿಸ್ತಾ ಇದೀವಿ ಎದೊಳ್ತಿಲ್ಲ.
ಹಲೋ ಕಾಲ್ ಡಿಕ್ಲೈನ್ ಇರೋ ಹಂಗೆ ಹಲೋ ಗೇಟ್ ನಂಬರ್ 7 ಬರೋ ಬೇಗ 7 ಬೇಗ ಬಾ ಒಳಗೆ ಬಾರೋ ಒಳಗಡೆ ಇದೀವಿ ಪಾಸ್ಪೋರ್ಟ್ ಇಲ್ವಾ ನಿನ್ನ ಹತ್ರ ಅವ್ರಿಗೆ ಹೇಳಿದೀವಿ ಸುಜಿತ್ ಅಂತ ಹೇಳು ನಿನ್ನ ಫೋನಲ್ಲಿ ಪಾಸ್ಪೋರ್ಟ್ ತೋರಿಸ್ ಬೇಗ ಅದು ಬೇರೆ ಏರ್ಲೈನು ನಾವು ಒಳಗೆ ಬಂದ್ಬಿಟ್ಟಿದ್ದೀವಿ ಸುಜಿತ್ ಅಂತ ತೋರ್ಸು ಅವ್ರಿಗೆ ಸುಜಿತ್ ಅಂತ ತೋರ್ಸು ಫೋನಲ್ಲಿ ತೋರಿಸು ಪಾಸ್ಪೋರ್ಟ್ ಬಿಡ್ತಾರೆ ಅವ್ರಿಗೆ ಹೇಳಿದ್ದೀನಿ ನಮ್ದು ವಿಯೇಟ್ ಜೆಟ್ ಗುರು ನಮ್ದು ವಿಯೇಟ್ ಜೆಟ್ ಏರು ರೆಡ್ ಕಲರ್ ಫ್ಲೈಟ್ ಗೇಟ್ ನಂಬರ್ 7 ಗೇಟ್ ನಂಬರ್ ಸರಿ 8 ಬಾ ಬೇಗ ರೆಡ್ ಕಲರ್ ಬಾರ ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು ಈ ನನ್ನ ಮಕ್ಳು ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ನಂಬ್ತೀನ ಇನ್ನೊಂದ್ಸರಿ ಲಾಸ್ಟ್ ಕೊಟ್ಟವ್ರೆ ಇಲ್ಲೇನೋ ಡೊಮೆಸ್ಟಿಕ್ ಫ್ಲೈಟ್ಸ್ ಹೆಂಗೆ ಅಂದರೆ ಲೋಕಲ್ ಟ್ರೈನ್ ಇದ್ದಂಗೆ ಯಪ್ಪ ಒಂಥರ ಸ್ಮೆಲ್ಲು ಒಂಥರ ಇದು ಡಿಫ್ರೆಂಟ್ ಫೀಲಿಂಗು ಅಲ್ಲ ಅಂತ ಹೇಳ್ತಾರೆ ಒಂಥರ ಯಾರು ಇರೋದೇ ಇಲ್ಲ ನೋಡಿ ಎಲ್ಲ ಕಿಚ್ಚಾಡ್ಕೊಂಡು ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾರೋ ಪುಣ್ಯಾತ್ಮರು ಸಾಕೊಳ್ಳಿ ಸೂಸ್ ಹಾಕೊ ಬಂದ್ಬಿಟ್ಟವರು ಇಲ್ಲ ಅದು ಗಪ್ಪು ವಾಸನೆ ಹೊಡಿತೈತೆ ಬೇರೆ ಒಂಥರ ಸಫೋಕೇಟ್ ಆಗ್ತಾ ಇದೆ ಗೈಸ್. ಇವಾಗ ಸೀನ್ ಏನಂದರೆ ಎಲ್ಲರೂ ಹಿಡಿದ್ಬಿಟ್ರು ಲಾಸ್ಟಲ್ಲಿ ಇವ್ರಿಗೊಂದು ಕಂದಾನು ಆಮೇಲೆ ನಾನು ಹೆಂಡತಿ ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ. ಸೊ ಬನ್ನಿ ಇವಾಗ ನಾವು ಬಂದು ರೀಚ್ ಆಗಿರೋದು ಹೊನಾಯಿಗೆ. ಸೊ ಯಾವ ಥರ ಇದೆ ಇಲ್ಲಿ ಟೆಂಪ್ರೇಚರ್ ಇವಾಗ ಸದ್ಯಕ್ಕೆ 25 ಡಿಗ್ರಿ ಇದೆಯಂತೆ ನೋಡೋಣ. ಥ್ಯಾಂಕ್ ಯು ಬಾಯ್ ಗೈಸ್. ಇವಾಗ ನಾವು ಹೊನಾಯಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಹೊನಾಯಲ್ಲಿ ನಾವು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಮೀನ್ ವೈಲ್ ನಾನು ಸುಟ್ಕೇಸಲ್ಲಿ ರೌಂಡ್ ಹೊಡಿತಾ ಇದ್ದೀನಿ. ಎಲ್ಲರೂ ಯಾವ ರೇಂಜಿಗೆ ಟಯರ್ಡ್ ಆಗಿದ್ದಾರೆ ಅಂತ ನೋಡಿದ್ವಿ. ಎಲ್ಲ ಅವರ ಟ್ರಾಲಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಹೆಂಡತಿಯಲ್ಲೋ ಮಿಸ್ಸಿಂಗು ಎಲ್ಲೋ ಹೋಗಿ ನಾನು ಕ್ಯಾಬ್ಗೆ ಹುಡ್ಕೊಂಬರೋಕ್ಕೆ ನೋಡೋಣ ಬನ್ನಿ. ಇವಾಗ ಇಲ್ಲಿಂದ ಸೇಮ್ ಮ್ಯಾಡ್ ಓಲ್ಡ್ ಮಂಕಿ ನಾ ಬುಕ್ ಮಾಡಿಕೊಂಡು ಹಾಸ್ಟೆಲ್ ಕಡೆ ಹೋಗ್ತಾಯಿದ್ದೀನಿ ಗೈಸ್. ಈ ವ್ಲಾಗಲ್ಲಿ ನೋಡ್ಕೊಡಿ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು 100% ಇವರೆಲ್ಲ ನನಗೆ ಸರ್ಪ್ರೈಸ್ ಕೊಟ್ರಲ್ವ, ನಾನೆಲ್ಲ ಇವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ 100%. ನಾನು ಅದು ಮಾಡೋಷ್ಟು ಈ ವ್ಲಾಗ್ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವ್ಲಾಗಲ್ಲೇ ಅವ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಒಂದು ಕ್ಲೂ ಇರಲಿ, ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇದನ್ನು. ನಾನು ಯೂಶ್ವಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೇರೆ ಫೋನಲ್ಲಿ, ಅದಕ್ಕೆ ಈ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಫೋನಲ್ಲಿ ಯಾರೋ ಇದು ಮಾಡೋಣ ಅಂತ. ಸೊ ಬನ್ನಿ, ಸೂಪರ್ ಎಕ್ಸೈಟೆಡ್ ಆಗಿರಿ. ಸರ್ಪ್ರೈಸ್ ಏನು ಅಂತ ಇವರೆಲ್ಲ ನನಗೆ ಕೊಟ್ಟಿದ್ದಾರೆ, ನಾನು ಇವ್ರಿಗೆ ಕೊಡ್ತೀನಿ ಸರ್ಪ್ರೈಸ್. ಇನ್ನೊಂದು ಏನು ಮಾಡಿದ್ರು ಗೊತ್ತಾಗಾಯ್ತು ಇವತ್ತು. ಯಪ್ಪ ಸಿಂಹ ಸೈಲೆಂಟ್ ಆಗಿಬಿಟ್ಟಿದೆ, ಸಿಂಹ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಬರ್ತಾಯಿದೆ. ಹುಲಿ ಅಂತೂ ನೋಡಿ ಏನಾದರೂ ಬಿಡಲ್ಲ ಹುಲಿ. ಫೈನಲಿ ಅಂತೂ ಇಂತೂ ಬಂದು ಮ್ಯಾಡ್ ಮಂಕಿ ರೀಚ್ ಆದ್ವಿ. ಇದು ನೆಕ್ಸ್ಟ್ ಲೆವೆಲ್ ಐತೆ. ಸಿಟಿ ಮಧ್ಯಾಹ್ನ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದಂತೂ ಬರೆದಿಟ್ಕೊಳ್ಳಿ 100% ನನ್ನ ಪ್ರಕಾರ. ವಾವ್, ಮ್ಯಾಡ್ ಮಂಕಿ ಹೊನಾಯ್ ಬ್ಯಾಕ್ ಹಾಸ್ಟೆಲ್ ಎಲ್ಲ ಮುಂದೆನೇ ಐತಲ್ಲ ಗುರು, ಏನು ಆಚೆ ಹೋಗಂಗೆ ಇಲ್ಲ ಗೈಸ್. ಫೈನಲಿ ಬಂದು ರೀಚ್ ಆಗಿದ್ದೀವಿ ನಮ್ಮ ಹಾಸ್ಟೆಲ್ಲು. ವಾವ್,
ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಎಸ್ ಐ ಲೈಕ್ ದಿಸ್ ಪೇಂಟಿಂಗ್, ಚೆನ್ನಾಗಿದೆ, ತೊಂದರೆ ಇಲ್ಲ. ಆ್ಯಂಡ್ 202 ಇದು ನಮ್ಮ ರೂಮ್ ನಂಬರು. ಆಲ್ರೆಡಿ ಲಗೇಜ್ ಎಲ್ಲ ತಂದು ಬಿಸಾಕ್ಬಿಟ್ಟಿದ್ದೀವಿ. ಸೊ ನಮ್ಮ ಜೊತೆಗೆ ಸಹ ನಾವು 5 ಜನ ಇರ್ತಿದ್ವಿ. ಇವತ್ತು ಯಾರೋ ಒಬ್ರು ಅವರಂತೆ ಯಾರವ್ರೆ ಅಂತ ಗೊತ್ತಿಲ್ಲ, ಆಮೇಲೆ ನೋಡೋಣ. ಸೊ ಆಲ್ರೆಡಿ ದೊಡ್ಡಪ್ಪ ಮಲ್ಗವ್ರೆ. ಅಪ್ಪ ದೊಡ್ಡಪ್ಪ, ದೊಡ್ಡಪ್ಪ ಗೈಸ್ ಒಂದು ರೌಂಡ್ ಆಚೆ ತಿರ್ಗಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೊಳ್ಳೆ ಲಾಡ್ಜ್ ಇದ್ದಂಗೆ ಐತೆ ಆಚೆ ಬಂದರೆ ನೋಡಿ. ಗೈಸ್ ಇದು ಪ್ರಾಪರ್ ಹಾಸ್ಟೆಲ್ ಅಂತೆ, ನಾನು ಯಾವತ್ತೂ ಇಲ್ವಲ್ಲ, ಅದಕ್ಕೋಸ್ಕರ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆ್ಯಂಡ್ ಇದು ಸಿಟಿ ಒಳಗಡೆನೇ ಇದೆ ಮಧ್ಯದಲ್ಲಿ, ಅದಕ್ಕೋಸ್ಕರ ಇದು ಫುಲ್ ಕಂಜೆಸ್ಟೆಡ್ ಥರ ಇದೆ. ಆ್ಯಂಡ್ ಅದು ಹೊಯಾನಲ್ಲಿ ನಾವು ಹೋಗಿದ್ದು ಸ್ವಲ್ಪ ಸಿಟಿ ಔಟ್ಸ್ಕಟ್ಸ್ ಇತ್ತು, ಆದ್ದರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು. ಇದು ಅಷ್ಟೊಂದು ಸ್ಪೇಷಿಯಸ್ ಆಗಿಲ್ಲ, ಬಟ್ ಇಟ್ಸ್ ಗುಡ್, ಕೈಂಡ್ ಆಫ್ ಗುಡ್. ಓಕೆ ಗೈಸ್ ನಾವಿವಾಗ ಸರ್ಕಲ್ ಕೇಗೆ ಹೋಗ್ತಾ ಇದ್ದೀವಿ. ಏನಾದರೂ ಸಿಕ್ಕಿದ್ರೆ ತೊಗೊಂಡು ತಿನ್ಕೊಂಡು ವಾಪಸ್ ಹೋಗಿ ಮಲ್ಕೊಳ್ಳೋದೇ. ನಾಳೆ ಬೆಳಗ್ಗೆ ಎದ್ದು ಏನು ಪ್ಲ್ಯಾನ್ ಮಾಡೋದು ಅಂತ ಯೋಚನೆ ಮಾಡೋಂಗಿಲ್ಲ. ಸರ್ಪ್ರೈಸ್ ರೆಡಿ ಇದೆ. ಸೊ ಎಲ್ಲ ಪ್ಲ್ಯಾನ್ ಮಾಡ್ತೇನೆ. ನಾನು ಒಬ್ಬನ ಕೈಲಿ ಆಗ್ತಾಯಿಲ್ಲ, ಇನ್ನೊಬ್ರನ್ನ ಯಾರನ್ನಾದ್ರೂ ಟೀಮ್ಗೆ ಹಾಕೋಬೇಕು ಅಂತ ಇದ್ದೀನಿ. ಏನು ಇರ್ತಾ ಅಂತ ನಿಮಗೆ ನಾಳೆನೇ ಗೊತ್ತಾಗೋದು, ನಿಮಗೂ ಕೂಡ ಹೇಳಲ್ಲ. ಬನ್ನಿ ನೋಡೋಣ. ಗೈಸ್ ಎಲ್ಲ ಆಯಿತು, ವಾಪಸ್ ರೂಮಿಗೆ ಬಂದು ಇವಾಗ ಮಲ್ಕೊಳ್ಳೋ ಟೈಮು ರೂಮಲ್ಲಿ. ಸೊ ಹಾಸ್ಟೆಲಲ್ಲಿ, ನಾಟ್ ರೂಮ್, ಹಾಸ್ಟೆಲಲ್ಲಿ ಮಲ್ಕೊಳ್ಳೋ ಟೈಮು. ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಅಂತೂ ಡಿಫ್ರೆಂಟ್ ಆಗಿದೆ. ಸೊ ಫಸ್ಟ್ ಟೈಮ್ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ನಮ್ಮ ವಿಯೆಟ್ನಾಮಲ್ಲಿ. ಇದಕ್ಕೂ ಮುಂಚೆ ನಾನು ಎಲ್ಲೋ ಹಾಸ್ಟೆಲಲ್ಲೇ ಇಲ್ಲ, ಇದೇ ಫಸ್ಟ್ ಟೈಮ್. ಇನ್ಮೇಲೆ ಹಾಸ್ಟೆಲ್ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. 50,000ಕ್ಕೆ ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದೀವಿ ಅಷ್ಟೇ. ಬೇಗ ಮಾಡಿದ್ರೆ ಏನಾದರೂ ಒಂದು ಟ್ಯಾಕ್ಸ್ ಹಾಕ್ಬಿಡ್ತೀನಿ ಇವರೆಲ್ಲ ಸೇರಿಕೊಂಡು ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.